ನೀನೇ ಕಾಪಾಡು ಬಾವಾ ಬಾವಾ ಇರಿ ಬಾವಾ. ಇರಿ. ವೈದೇಹಿ, ವೈದೇಹಿ, ಭಯ ಪಡ್ಬೇಡ. ನಾನು ಬಂದೆ ಅಲ್ವಾ? ಬಾ. ಏನ್ ಹೆದರ್ಕೋಬೇಡ, ನಾನು ಬಂದೆ ಅಲ್ವಾ? ಬಾ, ಹೆದರ್ಕೋಬೇಡ. ನಾನ್ ನೋಡ್ಕೋತೀನಿ ವೈದೇಹಿ, ನಿನ್ಗೇನು ಆಗಲ್ಲ. ಬೇಡಿ ಟೀ ಕೊಡಿ. ಇನ್ಸ್ಪೆಕ್ಟರ್, ಅವ್ರಿಗೆ ಬೇಡಿ ತೆಗೆಯೋಕೆ ಹೇಳಿ. ಏನಾಗಿದೆ ಇನ್ಸ್ಪೆಕ್ಟರ್? ಯಾಕೆ ಬೇಡಿ ಹಾಕಿದ್ದೀರಾ? ಅವಳೇ ಹೇಳ್ತಿದ್ದಾಳಲ್ಲ ದೇವಾಂಶ್, ಕಳ್ತನ ಮಾಡಿದಾಳೆ ಅಂತಿದ್ದಾರೆ ಅಂತ. ಮಾಡಿದಾಳೆ. ಪೊಲೀಸ್ ಅವಳನ್ನ ಕರ್ಕೊಂಡು ಹೋಗ್ತಿದ್ದಾರೆ. ತಲತಲಾಂತರದಿಂದ ಬಂದ ಸರ ಕಣೋ ದೇವ. ಅಖಿಲನ್ ಕೊಳ್ಳಗ್ ಹಾಕ್ಬೇಕು ಅಂತ ರಾತ್ರಿ ದೇವ್ರ ಮುಂದೆ ಇಟ್ಟಿದ್ದೆ. ಬೆಳಿಗ್ಗೆ ನೋಡಿದ್ರೆ ಇಲ್ಲ. ಅಖಿಲನ್ ಕೊಟ್ಟಿದ್ದು ಇಷ್ಟ ಆಗದೆ ಅದನ್ನ ಕಳ್ತನ ಮಾಡಿ ಇಲ್ಲ ಅಂತ ಹೇಳ್ತಿದ್ದಾಳೆ. ಆ ಸರ ನಮಗೆಷ್ಟು ಮುಖ್ಯ ಅನ್ನೋದು ನಿನಗೆ ಗೊತ್ತಲ್ವಾ? ನಾವೆಷ್ಟೇ ಕೇಳಿದ್ರೂ ಒಪ್ಕೋತಾ ಇಲ್ಲ. ಅದಕ್ಕೆ ಪೊಲೀಸ್ ಅವ್ರನ್ನ ಕರೆದಿದ್ದು. ನನಗೆ ಯಾವ ವಿಷಯನೂ ಗೊತ್ತಿಲ್ಲ ಬಾವಾ. ನಮ್ಮ ಮನೇಲಿ ನಾನು ಯಾಕೆ ಕಳ್ತನ ಮಾಡ್ತೀನಿ? ನೀನೇ ಹೇಳು ಬಾವಾ. ಈ ಮನೆಗೆ ಸಹಾಯ ಮಾಡಕ್ ಬಂದಿದ್ದಮ್ಮ ಅವಳು. ಈಗ ಅವಳ ಮೇಲೆ ಕಳ್ಳಿಯನ್ನು ಆರೋಪ ಹಾಕಿ ಮನೆಯಿಂದ ಆಚೆ ಕಳಿಸೋ ಅವಶ್ಯಕತೆ ಏನಿತ್ತು? ಅವಳು ಕಳ್ತನ ಮಾಡಿದ್ರು ಕೂಡ ಆರೋಪ ಹೊರಿಸ್ತಿದ್ದೀವಿ ಅಂತಿದೆಯಲ್ಲ ದೇವಾಂಶ್. ಅಂತ ಅವಶ್ಯಕತೆ ನಮ್ಗೇನಿದೆ? ಇಲ್ಲಿ ಏನ್ ನಡೀತು ಅನ್ನೋದು ನಿನಗೆ ಗೊತ್ತಿಲ್ಲ. ಗೊತ್ತು ಅದಕ್ಕೆ. ಈ ಮನೇಲಿ ಏನೇನು ನಡೀತಾ ಇದೆಯೋ ಎಲ್ಲ ಒಂದೊಂದಾಗಿ ಅರ್ಥ ಆಗ್ತಿದೆ. ದೇವಾಂಶ್, ಈ ಮನೆನ ಕಾಪಾಡ್ತಾ ಇರೋವಂಥ ಮಂಗಳ ಗೌರಿ ಸರ ಮಗನೇ ಅದು. ಈಗಲೇ ನಮ್ಮ ಮನೆಯವ್ರು ಅನುಭವಿಸ್ತಾ ಇರೋವಂಥ ಶಾಪ ಮತ್ತೆ ನೋವುಗಳ ಜೊತೆಗೆ ಈಗ ಈ ಸರನೂ ನಮ್ಮಿಂದ ದೂರ ಆಗ್ಬಿಟ್ರೆ ಯಾವ ರೀತಿ ಕಷ್ಟ ಅಪಾಯ ಬರುತ್ತೆ ಅಂತ ಊಹೆನೂ ಮಾಡೋಕ್ಕಾಗ್ತಿಲ್ಲ. ಗೊತ್ತಪ್ಪ, ಆದ್ರೆ ಇದಕ್ಕೆ ಕಾರಣ ಅವಳೇ ಅಂದ್ರೆ ಹೇಗೆ? ಯಾಕೆ ಅಂದ್ರೆ
ಅವಳಗ್ ಬಿಟ್ಟು ಈ ಅವಶ್ಯಕತೆ ಬೇರೆ ಯಾರಿಗೂ ಇಲ್ಲ ದೇವಾಂಶ್. ಆ ಸರ ಅವಳಗ್ ಸ್ವಂತ ಆದ್ರೆ ನಿನ್ ಮದ್ವೆ ನಿಂತು ಹೋಗುತ್ತೆ ಅಂತ ಈ ವೈಶಾಲಿನೇ ಕಳ್ತನ ಮಾಡಿದಾಳೆ. ಸಾಕ್ ಮಾಡಿ. ಕದಿಯೋ ಅಂತ ಅಗತ್ಯ ಅವಳಿಗಿಲ್ಲ. ಅರೆ, ಇಷ್ಟು ಜನ ಇಷ್ಟೆಲ್ಲ ಹೇಳ್ತಿದ್ರು, ನೀನ್ ನಂಬ್ತಾನೆ ಇಲ್ವಲ್ಲ ದೇವಾಂಶ್? ಬೇಕಿದ್ರೆ ನೀನು ಕ್ಯಾಮ್ರಾ ಫುಟೇಜಸ್ ನೋಡು. ನೋಡು, ಅವಳನ್ ಬಿಟ್ರೆ ದೇವ್ರ ಮನೆಗೆ ಯಾರೂ ಹೋಗಿಲ್ಲ ದೇವಾಂಶ್. ಮುಖ ಮುಚ್ಕೊಂಡು ಇಲ್ಲ ಅಂತ ಹೇಳ್ತಿದ್ದಾಳೆ, ಆದ್ರೆ ಹುಟ್ಟಿರೋ ಸೀರೆನೇ ಹೇಳ್ತಾ ಇದೆ ಅವಳೆ ಅಂತ. ಕೋರ್ಟಲ್ಲಿ ಎಲ್ಲ ಸಾಕ್ಷಿಗಳು ಸಿಗದೆ ಶಿಕ್ಷೆ ಕೊಡಬಾರ್ದು ಅಂತ ವಾದ ಮಾಡೋಳು ಈಗ ಒಂದು ಸೀರೆನ ಆಧಾರ ಮಾಡಿಕೊಂಡು ಅವಳನ್ನ ಆರೋಪಿ ಜಾಗದಲ್ಲಿ ನಿಲ್ಸೋಕೆ ನೋಡ್ತಾ ಇದೆಯಾ ಅಂತ ಹೇಳಿದ್ರೆ ನೀನು ಯೋಚಿಸ್ತಾ ಇರೋ ರೀತಿ ಸರಿಯಲ್ಲ ಅಂತ ಅನಿಸ್ತಾ ಇದೆ ಅಖಿಲ. ಅಷ್ಟಕ್ಕೂ ಮುಖ ಮುಚ್ಕೊಂಡಿರೋದ್ರಿಂದ ಆ ಸೀರೆ ಉಟ್ಕೊಂಡು ಬೇರೆ ಯಾರು ಬೇಕಾದ್ರೂ ಬಂದಿರಬಹುದಲ್ವಾ? ಕದ್ದಿರೋದು ಅವಳೆ ಅಂತ ಹೇಗೆ ಹೇಳ್ತೀರಾ? ವಾಲಿ ತಗೋ. ಇನ್ಸ್ಪೆಕ್ಟರ್ ಹೇಳಿ ಇನ್ಸ್ಪೆಕ್ಟರ್, ಅವಳೇ ಕಳ್ಳಿ ಅಂತ ಹೇಗೆ ಹೇಳ್ತೀರಾ ನೀವು? ಇದೆಲ್ಲ ಬೇಕು ಅಂತಾನೆ ಮಾಡ್ತಾ ಇದ್ದೀರಾ ಅಂತ ಸಣ್ಣ ಮಗು ಕೂಡ ಗೊತ್ತಾಗುತ್ತೆ. ಬೇಕು ಅಂತ ಯಾಕೆ ಮಾಡ್ತೀವಿ ದೇವಾಂಶ್? ಅವಳು ವೈದೇಹಿ ತರ ಇರೋದ್ರಿಂದ ಇರೋ ಸಾಕ್ಷಿನ ನಾವು ನಂಬ್ತಾ ಇದೀವಿ, ಆದ್ರೆ ನೀನ್ ನಂಬ್ತಿಲ್ಲ. ಅವಳು ನೋಡೋಕೆ ವೈದೇಹಿ ತರ ಇರೋದಲ್ಲ ಅಮ್ಮ, ಅವಳೇ ವೈದೇಹಿ.
ವೈದೇಹಿನ ಇವಳ ಏನ್ ಮಾತಾಡ್ತಾ ಇದೀಯ ದೇವಾಂಶ್? ದೇವಾಂಶ್, ಏನಾಯ್ತು ನಿನಗೆ? ನನ್ಗೇನಾಗಿಲ್ಲ ಎಂದು ಹೇಳ್ದೆ ಅಲ್ವಾ? ಈಗೀಗ ಸತ್ಯ ಅರ್ಥ ಆಗ್ತಾ ಇದೆ ಅಂತ. ಇವಳೆ ವೈದೇಹಿ. ಯಾವತ್ತಿಗಿದ್ರೂ ಆ ಸರ ಅವಳಿಗೆ ಸೇರ್ಬೇಕಾಗಿದ್ದು. ಕಳ್ತನ ಮಾಡಬೇಕಾದ ಅವಶ್ಯಕತೆ ಇಲ್ಲ ಅವಳಿಗೆ. ಇನ್ನೊಂದು ವಿಷಯ, ಈ CCTV ಫುಟೇಜ್ ಇಟ್ಕೊಂಡೆ ಅಲ್ವಾ ಅವಳ ಮೇಲೆ ಆರೋಪ ಮಾಡ್ತಿರೋದು? ಅವಳೇ ಅತ್ತೆ ಮಗಳು ವೈದೇಹಿ ಅಂತ ಪ್ರೂವ್ ಮಾಡೋ DNA ರಿಪೋರ್ಟೇ ರಾಂಗ್ ಆಗಿ ಬರೋ ಹಾಗೆ ಮಾಡಿದ್ದಾರೆ ಅಂದಮೇಲೆ ವೈದೇಹಿನ ಆರೋಪಿ ಜಾಗದಲ್ಲಿ ನಿಲ್ಲಿಸೋದ್ರಲ್ಲಿ ಆಶ್ಚರ್ಯ ಪಡುವಂಥದ್ದು ಏನಿಲ್ಲ. DNA ರಿಪೋರ್ಟ್ ತಪ್ಪಾಗಿ ಬಂದಿದೆ ಅಂದ್ರೆ ಏನರ್ಥ? ಹೌದಪ್ಪ, ಅವಳೇ ವೈದೇಹಿ ಅಂತ ಗೊತ್ತಾಗಬಾರ್ದು ಅನ್ನೋ ಕಾರಣಕ್ಕೆ ರಾಂಗ್ DNA ರಿಪೋರ್ಟ್ಸ್ನ ತರಿಸ್ಕೊಂಡಿದ್ದಾರೆ. ಆ ಚಾನ್ಸೇ ಇಲ್ಲ ದೇವಾಂಶ್. ರಿಪೋರ್ಟ್ನ ಅದ್ಲು ಬದ್ಲು ಮಾಡೋಕೆ ಯಾರಿಂದನೂ ಸಾಧ್ಯ ಇಲ್ಲ. ರಿಪೋರ್ಟ್ ಬದಲಾಗೋದು ಕಷ್ಟ ಅಖಿಲ. ಆದರೆ DNA ಟೆಸ್ಟ್ಗೆ ಅಂತ ಕಳಿಸ್ತಾ ಇರೋ ಸ್ಯಾಂಪಲ್ಸ್ನೇ ಚೇಂಜ್ ಮಾಡಿಬಿಟ್ರೆ? ಆ ಸ್ಯಾಂಪಲ್ಸ್ ಅತ್ತೆದು ವೈದೇಹಿದಲ್ಲ ಅಂದಮೇಲೆ ರಿಪೋರ್ಟ್ಸ್ ನೆಗೆಟಿವ್ ಆಗೇ ಬರುತ್ತೆ ಅಲ್ವಾ? ಗೊತ್ತಾಗೋಯ್ತಾ? ನಾನೇ ಅಂತ ಕಂಡುಹಿಡಿದ್ಬಿಟ್ನಾ? ಸ್ಯಾಂಪಲ್ಸ್ ಬದಲಾಗಿದೆಯಾ? ಆ ಟೆಕ್ನಿಷಿಯನ್ ನಮ್ಮ ಮನೆಗೆ ಬಂದೇ ತಗೊಂಡು ಹೋದ್ನಲ್ಲ, ಅದು ಹೇಗೆ ಬದಲಾಗತ್ತೆ? ಬದಲಾಯಿಸ್ಬೇಕು ಅನ್ಕೊಂಡ್ರೆ ಎಲ್ಲಿ ಬೇಕಾದ್ರೂ ಬದಲಾಯಿಸ್ಬೋದಪ್ಪ. ಹಾಗೆ ಈ ಮನೆಯಿಂದನೇ ಇನ್ನೊಂದು ಸ್ಯಾಂಪಲ್ DNA ಟೆಸ್ಟ್ಗೆ ಅಂತ ಹೋಗಿದೆ. ಬೇಕಾದ್ರೆ ಹೋಗಿ ಲ್ಯಾಬ್ ರಿಜಿಸ್ಟ್ರಲ್ಲಿ ಚೆಕ್ ಮಾಡ್ಕೋಬಹುದು. ಓ ಗಾಡ್, ಇದೆಲ್ಲ ದೇವಾಂಶ್ಗೆ ಹೇಗೆ ಗೊತ್ತಾಯ್ತು? ಏನ್ ದೇವಾಂಶ್, ಇವಾಗ ಅವಳು ಕಳ್ತನ ಮಾಡಿದಾಳೆ ಅಂತ ಸಾಕ್ಷಿ ಸಮೇತ ತೋರಿಸ್ತಾ ಇದ್ರು. DNA ಟೆಸ್ಟ್ ಬಗ್ಗೆ ಯಾಕೆ ಮಾತಾಡ್ತಾ ಇದ್ಯಾ ನೀನು? ಅದ್ರ ಬಗ್ಗೆ ಮಾತಾಡಿ ಅವಳನ್ನ ಕಾಪಾಡಬೇಕು ಅಂತನಾ? ಅದ್ರ ಅವಶ್ಯಕತೆ ನನಗಿಲ್ಲ. ರಿಪೋರ್ಟ್ಸ್ ಯಾಕೆ ರಾಂಗ್ ಆಗಿ ಬಂತು, ಇದ್ರ ಹಿಂದೆ ಯಾರಿದ್ದಾರೆ ಅಂತಾನು ಸಾಕ್ಷಿ ಸಮೇತ ಪ್ರೂವ್ ಮಾಡ್ತೀನಿ. ಈಗ ನಿಮಗೆ ಬೇಕಾಗಿರೋದು ಅವಳು ಕಳ್ತನ ಮಾಡಿಲ್ಲ ಅಂತ ಪ್ರೂವ್ ಮಾಡೋದಲ್ವಾ? ಅದನ್ನು ಮಾಡಿ ತೋರಿಸ್ತೀನಿ. ಒಂದು ನಿಮಿಷ ಲ್ಯಾಪ್ಟಾಪ್ ಕೊಡುವಾಲಿ.
ಇವ್ರು ಯಾರು? ಹಾ, ಯಾರು ಇವನು? ಹೇಳಿ. ನೋಡಿದ್ರ ಬಟ್ಟೆ ಬ್ಯಾಗ್ನ? ಅಂದ್ರೆ ಯಾರೋ ನೆನ್ನೆ ರಾತ್ರಿ ಬಟ್ಟೆ ಅಂಗಡಿಯಿಂದ ವೈದೇಹಿ ಉಟ್ಕೊಳ್ತಾ ಇರದೆ ಸೀರೆನ ತರಿಸಿ ಅದನ್ನ ಉಟ್ಕೊಂಡು ಕಳ್ತನ ಮಾಡಿ ವೈದೇಹಿ ತಲೆ ಮೇಲೆ ಹಾಕಿದ್ದಾರೆ. ದಿಸ್ ಇಸ್ ಟೂ ಮಚ್ ದೇವಾ. ಬಟ್ಟೆ ಅಂಗಡಿ ಕವರ್ ಅಂದ್ ಮಾತ್ರಕ್ಕೆ ಅದರಲ್ಲಿ ಸೀರೆನೇ ಇರ್ಬೇಕು ಅನ್ನೋ ರೂಲ್ ಇಲ್ವಲ್ಲ. ವೈದೇಹಿ ಸೀರೆ ನೋಡಿ ಅದನ್ನ ಉಟ್ಕೊಂಡಿದ್ದು ವೈದೇಹಿನೇ ಅಂತ ಅನುಮಾನ ಪಡ್ಬೋದು, ಆದ್ರೆ ಬ್ಯಾಗಲ್ಲಿರೋದು ಮಾತ್ರ ಸೀರೆ ಆಗಿರಬಾರ್ದು. ಇದೆಂತ ಲಾಜಿಕ್ ಅಖಿಲ? ಅಂದ್ಮೇಲೆ ಅವನು ಯಾರು? ರಾತ್ರಿ ಹೊತ್ತಲ್ಲಿ ಯಾರಿಗೋಸ್ಕರ ಬಂದ ಇಲ್ಲಿಗೆ? ಆ ಬ್ಯಾಗ್ನ ಯಾರಿಗೆ ಕೊಟ್ಟು ಹೋದ? ನೋಡಿದ್ರೆ ಅದು ಗೊತ್ತಾಗತ್ತೆ ಅಲ್ವಾ? ಸ್ಯಾಂಪಲ್ಸ್ ಚೇಂಜ್ ಮಾಡಿದ್ ಮಾತ್ರ ಗೊತ್ತಾಯ್ತಾ, ಅಥವಾ ಅದನ್ನ ಮಾಡಿದ್ದು ನಾನೇ ಅನ್ನೋದು ಗೊತ್ತಾಗೋಯ್ತಾ? ಅಪ್ಪಿ ತಪ್ಪಿ ನಾನೇನಾದ್ರೂ ಸಿಕ್ಕಾಕೊಂಡ್ರೆ ಹೇಗೆ ತಪ್ಪಿಸ್ಕೊಳ್ಳಿ? ಕೀ ಕೊಡಿ. ಈ ಕ್ಷಣದಿಂದ ನಿನ್ನ ಕಣ್ಣಿನ ರೆಪ್ಪೆ ಹಾಗೆ ನೋಡ್ಕೊಳ್ಳೋ ಜವಾಬ್ದಾರಿ ನಂದು. ನೀನು ಯಾರಿಗೂ ಹೆದರ್ಕೋಬೇಕಾಗಿಲ್ಲ, ನಿನಗೆ ನಾನಿದ್ದೀನಿ.